ಹಾಯ್ ನಮಸ್ತೆ. ನಾನು ನಿಮ್ಮ ಬಾಲಕೃಷ್ಣ ಬರ್ಗೂರು. ಸ್ನೇಹಿತರೆ, ಮಾರ್ಚಲ್ಲಿ ಯಾವತ್ತಾದ್ರೂ ಮಳೆ ಬರೋದು ನೀವು ಕಂಡಿದ್ರ, ಕೇಳಿದ್ರ? ನಾವಂತೂ ಕಂಡಿಲ್ಲ ಮಾರ್ಚಲ್ಲಿ ಮಳೆ ಬರೋದು. ಬಟ್ ಒನ್ ಥಿಂಗ್, ಯುಗಾದಿ ಹಿಂದೆ ಮುಂದೆ ಮಳೆ ಬರುತ್ತೆ, ಯಾಕಂದ್ರೆ ಅದು ಹೊಸ ವರ್ಷದ ಸೂಚನೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಪಾಠ ಹೇಳ್ಕೊಟ್ಟಂತಹ ಮೇಷ್ಟ್ರುಗಳು ನಮ್ಮನ್ನ ನೀನ್ ಏನಾಗ್ಬೇಕು ಅಂತ ಕೇಳ್ತಾ ಇದ್ರು. ಒಬ್ಬೊಬ್ಬ ವಿದ್ಯಾರ್ಥಿಗಳು ನಾನು ದೊಡ್ಡದಾಗಿ ಬೆಳಿಬೇಕು, ನಾನು ಬಿಲ್ ಗೇಟ್ಸ್ ತರ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಇನ್ನೊಬ್ಬ ಮೇಷ್ಟ್ರುಗಳು ಏನ್ ಹೇಳ್ತಾ ಇದ್ರು ಅಂದ್ರೆ, ಏಯ್ ನೀನು ಎತ್ತರವಾಗಿ ಬೆಳೆದು ಬಿಲ್ ಗೇಟ್ಸ್ ತರ ಹೆಸರು ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಟ್ ಆ ಬಿಲ್ ಗೇಟ್ಸ್ ಈಗ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಪ್ರಪಂಚಕ್ಕೆ ಒಂದು ದೊಡ್ಡ ಹೆಸರು ಮಾಡಿದಂತಹ ಬಿಲ್ ಗೇಟ್ಸ್ ಯಾವ ರೀತಿ ಹೆಸರು ಮಾಡ್ದ, ಯಾವ ರೀತಿ ಹಣ ಸಂಪಾದನೆ ಮಾಡ್ದ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಭಾರಿ ವೈರಲ್ ಆಗ್ತಾ ಇದೆ. ಆಲಿಕಲ್ಲು ಮಳೆ ಯಾವತ್ತಾದ್ರೂ ನೀವು ನೋಡಿದ್ರಾ? ನಾವು ನೋಡಿದಂಗೆ 30 ವರ್ಷಗಳ ಹಿಂದೆ ಆಲಿಕಲ್ಲು ಮಳೆ ಬೀಳ್ತಾ ಇತ್ತು. ಅದನ್ನ ನಾವು ನೋಡಿದ್ವಿ. ಆಲಿಕಲ್ಲು ಅಂದ್ರೇನು? ಯಾವ ರೀತಿ ಇರುತ್ತೆ ಗೊತ್ತಾ ನಿಮ್ಗೆ? ಗೊತ್ತು. ಯಾಕೆಂದ್ರೆ ನಿನ್ನೆ ಮೊನ್ನೆ ಮಳೆ ಬಂದಿತ್ತು. ಆಲಿಕಲ್ಲು ಇಡೀ ಕರ್ನಾಟಕದಾದ್ಯಂತ ಬಿದ್ದಿದೆ. ಅದು ಚಿಕ್ಕದಲ್ಲ, ಇಷ್ಟಿಷ್ಟು ದಪ್ಪ. ಆ ಮನೆಗಳು 2 ದಿನ ಆದ್ರೂ ಅದು ಕರಗಿಲ್ಲ. ಬಟ್ ಒನ್ ಥಿಂಗ್, ನಾವು ನೋಡಿದಂತ ಆಲಿಕಲ್ಲು ವಿತಿನ್ ಸೆಕೆಂಡ್ ಅಲ್ಲಿ ಅದನ್ನ ಎತ್ತಿ ಬಿಟ್ಟು ಅದು ಲೋಟದ ಕಾಕಳ ಅಷ್ಟೊತ್ತಿಗೆ ಕರಗೋಗ್ಬಿಡ್ತಿತ್ತು. ನಾವು 30 ಇಯರ್ಸ್ ಬ್ಯಾಕ್ ಆಲಿಕಲ್ ಮಳೆ ಬಿದ್ದಿತ್ತು, ಅದು ಚಿಕ್ಕ ಚಿಕ್ಕ ಇತ್ತು. ಬಟ್ ಈಗ ಬಿದ್ದಂತ ಆಲಿಕಲ್ಲು ಅಂತ ನೀವೇನ್ ಹೇಳ್ತಾ ಇದ್ರಲ್ಲ, ಅದು ನಿಜವಾಗ್ಲೂ ಆಲಿಕಲ್ ಅಲ್ಲ. ನಮ್ಮ ಮೇಲೆ ಪ್ರಯೋಗ ಮಾಡುತ್ತಿರುವಂತಹ ಬಿಲ್ ಗೇಟ್ಸ್, ಅಂದ್ರೆ ಭಾರತವನ್ನು ಲ್ಯಾಬ್ ಅಂತ ಹೇಳುತ್ತಿರುವ ಒಬ್ಬ ಬಿಲ್ ಗೇಟ್ಸ್ ಒಂದು ಮೋಡ ಏನು ಮೆಡಿಸಿನ್ ಮೋಡ ಬಿತ್ತನೆ ಮಾಡಿ ಇದು ಮಳೆ ತರಿಸಿದಂತ ಒಂದು ಅಪಾಯಕಾರಿ ಅಂತ ಹೇಳ್ಬೋದು. ಅದು ಒಂದು ಡೇ ಆದ್ರೂ ಕೂಡ ಕರಗಿಲ್ಲ. ಉದಾಹರಣೆ ಎಕ್ಸಾಂಪಲ್, ನೀವು ಫ್ರಿಡ್ಜ್ ಇಂದ ಒಂದು ಐಸ್ ಕ್ಯೂಬ್ ಅನ್ನ ಹೊರಗಡೆ ತೊಗೊಳ್ಳಿ, ಕೇವಲ ಒಂದು 10 ನಿಮಿಷದಲ್ಲಿ ಕರಗೋಗ್ಬಿಡ್ತೈತೆ ಅದು ಈ ಟೆಂಪರೇಚರ್ಗೆ. ಬಟ್ ಈ ಬಿಲ್ ಗೇಟ್ಸ್ ಮಾಡಿದಂತ ಕೆಮಿಕಲ್ ಇಂದ ಮಾಡಿದಂತ ಭಾರತೀಯರ ಮೇಲೆ ಪ್ರಯೋಗ ಮಾಡಿದಂತಹ ಮಳೆ ಇದು ಅಂತ ಸಾಕಷ್ಟು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಫಾಸ್ಟ್ ಫುಡ್ ಏನಿದೆಯಲ್ಲ, ಅದ್ರ ಮೇಲೆ ನಮ್ಮನ್ನೆಲ್ಲ ಪ್ರಯೋಗಕ್ಕೋಸ್ಕರ ಇಟ್ಕೊಂಡಿದ್ದಾನೆ. ಯಾಕೆ ಪ್ರಯೋಗಕ್ಕೋಸ್ಕರ ಇಟ್ಕೊಂಡಿದ್ದಾನೆ ಅಂದ್ರೆ, ಇವನ ಏಮ್ ಏನಪ್ಪಾ ಅಂತ ಅಂದ್ರೆ 2030ಕ್ಕೆ ಡಿಪಾಪ್ಯುಲೇಷನ್, ಜನಸಂಖ್ಯೆ ಕಡಿಮೆ ಮಾಡೋದು ಅಂತ ಅರ್ಥ. ಅಂದ್ರೆ ಈ ಬಿಲ್ ಗೇಟ್ಸ್ ಮೊದಲಿಗೆ ವೈರಸ್ ಅನ್ನ ಕಂಡಿಡಿದು ವಿಂಡೋಸ್ಗೆ ವೈರಸ್ ಬಿಟ್ಟು ನಂತರ ಆಂಟಿ ವೈರಸ್ ನ ಅವನೇ ಕಂಡಿಡ್ದ. ಯಾಕಂದ್ರೆ ಆ ವೈರಸ್ ನ ಕಂಟ್ರೋಲ್ ಮಾಡೋದಕ್ಕೆ ಆಂಟಿ ವೈರಸ್ ನ ಕಂಡಿಡ್ದ. ಅಂದ್ರೆ ನಾವೇನು ಕೊರೋನಾ ಇಂಜೆಕ್ಷನ್ ಏನ್ ತಗೊಂಡಿದ್ವಲ್ಲ, ಅದು ಇವನ್ ಲ್ಯಾಬ್ ಅಲ್ಲಿ ಕಂಡಿಡಿದಂತ ಇಂಜೆಕ್ಷನ್ ಅಂತೆ. COVID-19 ನಾವೆಲ್ಲ ತಗೊಂಡ್ಬಿಟ್ಟಿದೀವಿ. ಈ ಬಿಲ್ ಗೇಟ್ಸ್ ಹೇಳ್ತಾನೆ, ಭೂಮಿನ ತಂಪಾಗಿಡಲು ನಾವು ಕೃತಕ ಮಳೆಯನ್ನು ತರಿಸ್ತಾ ಇದ್ದೇವೆ, ಸೂರ್ಯನನ್ನ ಕಂಟ್ರೋಲ್ ಮಾಡ್ತಾ ಇದ್ದೇವೆ, ಮೋಡ ಬಿತ್ತನೆ ಮಾಡಿ ಆ ಸೂರ್ಯನಿಗೆ ಪರದೆಯಾಗಿ ತಂದು ಭೂಮಿಯನ್ನ ಕೂಲಾಗಿಡಬೇಕು ಅಂತ ಮಾಡ್ತಾ ಇದ್ದಾನೆ. ಇವನ್ ಯಾರು ಭೂಮಿನ ಕೂಲಾಗಿಡೋದಕ್ಕೆ, ಸೂರ್ಯನ ಕಂಟ್ರೋಲ್ ಮಾಡೋದಕ್ಕೆ? ಇನ್ನೊಂದು ರೀತಿ ಹೇಳ್ತಾನೆ, ಮರ ನೆಡದೆ ಗಿಡ ನೆಡದೆ ಮೂರ್ಖತನ ಅಂತ ಹೇಳ್ತಾನೆ. ಇವನ್ನ ಹೇಳಿದ್ದನ್ನ ನಾವು ನಂಬಬೇಕಾ? ಮರ ನೆಡದೆ ಮೂರ್ಖತನ ಅಂತ ಅಂದ್ರೆ ಆಕ್ಸಿಜನ್ ಎಲ್ಲಿಂದ ತಗೋಬೇಕು ಅಂದ್ರೆ ನೆಕ್ಸ್ಟ್ ಇವನ್ ಫ್ಯೂಚರ್ ಪ್ಲಾನ್ ಏನು ಅಂತ ಹೇಳಿ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ದಯವಿಟ್ಟು ಯಾರೆಲ್ಲ ಈ ಮಳೆಗೆ ಆಲಿಕಲ್ ಬಿದ್ದವೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಕುಣಿತಾ ರೀಲ್ಸ್ ಮಾಡ್ತಿರಲ್ಲ, ಅದನ್ನ ಮತ್ತೊಮ್ಮೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದರಿಂದ ಚರ್ಮ ರೋಗ ಸಹ ಬರಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಆಲಿಕಲ್ಲಲ್ಲಿ ಇಟ್ಕೊಂಡು ತಗೊಳ್ಬೇಡಿ, ಅದನ್ನ ಬಾಯಿಗೂ ಸಹ ಹಾಕೊಳಕ್ ಹೋಗ್ಬೇಡಿ. ಇದು ಕೃತಕ ಆಲಿಕಲ್ಲು. ಮಾರ್ಚ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವತ್ತೂ ಮಳೆ ಬಂದಿರೋ ಇತಿಹಾಸನೇ ಇಲ್ಲ, ಹಿಸ್ಟ್ರಿನೇ ಇಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇರುವಂತಹ ಸುದ್ದಿ. ಮರ ನೆಡದೆ ಮೂರ್ಖತನ ಅಂತ ಅಂದ್ರೆ, ಮೂಢನಂಬಿಕೆ ಅಂತಂದ್ರೆ ಇವನ ನೆಕ್ಸ್ಟ್ ಪ್ಲಾನ್ ಏನು? 2030ಕ್ಕೆ ಡಿಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯೆನ ಕಂಟ್ರೋಲ್ ಮಾಡೋದಕ್ಕೆ ಪ್ಲಾನ್. ಒನ್ ಥಿಂಗ್, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ವಿಡಿಯೋ ವೈರಲ್ ಆಗ್ತಾ ಇದೆ, ಆದ್ರೆ ಇವನಿಗೆ ಮೋಡ ಬಿತ್ತನೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಅದು ಭಾರತದ ಮೇಲೆ ಪ್ರಯೋಗ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಸಹಜವಾಗಿ ಇಂಥ ಪ್ರಶ್ನೆಗಳು ಹುಟ್ಕೋತಾ ಇರ್ತವೆ. ಬಟ್ ಇದು ಸತ್ಯನ ಸುಳ್ಳ? ಇದು ಕ್ಲಾರಿಫಿಕೇಶನ್ ಬೇಕು. ಅದು ಯಾರು ಕೊಡ್ತೀರಾ ಕೊಡಿ. ನಾವಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ, ಇದು ಭಾರಿ ವೈರಲ್ ಆಗ್ತಾ ಇರೋದ್ರಿಂದ ನಾನು ಇದನ್ನ ಜನತೆಗೆ ತಲುಪಿಸ್ಬೇಕು ಅಂತ ಅನ್ನಿಸ್ತಾ, ಹಾಗಾಗಿ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಬೇರೆ ಯಾರು ತಪ್ಪು ತಿಳಿಬೇಡಿ. ನಿಮ್ಗೇನು ಗೊತ್ತಿದೆ ಅದನ್ನ ಕಾಮೆಂಟ್ ಮಾಡ್ತಾ ಇರಿ, ನನ್ನ ಚಾನಲ್ ನೋಡ್ತಾ ಇರಿ. ಹೀಗೆ ಹೊಸ ಹೊಸ ಸುದ್ದಿಗಳನ್ನ ಬಂದರೆ ಶೇರ್ ಮಾಡ್ತಾ ಇರಿ.
ನಾನು ಹೇಳೋದು ನಿಮಗೆ ಸುಳ್ಳು ಅನ್ಸ್ಬೋದು, ಇಲ್ಲ ಒಬ್ಬೊಬ್ಬರಿಗೆ ಸತ್ಯ ಅನ್ಸ್ಬೋದು, ಆದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋಂತಹ ಕರಾಳ ಸತ್ಯ ಕೂಡ. ಈ ಸತ್ಯನ ಎಷ್ಟು ಜನ ನಂಬ್ತಿರೋ, ಎಷ್ಟು ಜನ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ. ಬಟ್ ಆಲಿಕಲ್ಲು ಮಳೆ ಬಿದ್ದು ಬೆಳೆ ಹಾನಿಯಾಗಿರೋದು, ರೈತರ ಕಷ್ಟದಲ್ಲಿರೋದು, ಇದೆಲ್ಲ ವಿಡಿಯೋಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ. ಅದಂತೂ ಸತ್ಯ. ಆಲಿಕಲ್ ಬಿದ್ದಿರೋದು ಸತ್ಯ ಅಂತಾದರೆ ಅದು ಕೃತಕ ಆಲಿಕಲ್ಲು. ಅದು ಒಂದು ದಿನ ಆದರೂ ಕರಗಿಲ್ಲ ಅಂತಂದರೆ ಅದು ಕೃತಕ ಆಲಿಕಲ್. ಅಂದರೆ ಈ ಟೆಂಪ್ರೇಚರ್ಗೆ ವಿತಿನ್ 10 ಮಿನಿಟ್ಸ್ ಬೇಡ 1 ಅವರಲ್ಲಿ ಎಲ್ಲ ಕರ್ಗೋಗ್ಬಿಡ್ಬೇಕಾಯ್ತು. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀವು ನೋಡಿದ್ದೀರಾ, ಅದು ಕರಗಿಲ್ಲ. ಒಂದು ದಿನ ಆದರೂ ರೈತರ ಜಮೀನಲ್ಲಿ ಹಾಗೇ ಇದೆ. 24 ಅವರ್ಸ್ ಬೇಕಾ ಅದು ಕರಗೋದಕ್ಕೆ. ಐಸ್ ಕ್ಯೂಬ್ ಫ್ರಿಡ್ಜಿಂದ ನೀವು ತೆಗೆದು ಐಸ್ ಕ್ಯೂಬ್ ನೋಡಿದ್ರೆ ಓನ್ಲಿ ಲಾಸ್ಟ್ 1 ಮಿನಿಟ್ ಇಲ್ಲ 2 ಮಿನಿಟ್ ಬೇಡ 10 ಮಿನಿಟಲ್ಲಿ ನೀರಾಗೋಗ್ಬಿಟ್ಟಿರ್ತದೆ, ಆವಿ ಆಗೋಗ್ಬಿಟ್ಟಿರ್ತದೆ. ಬಟ್ ಈ ಬಿಲ್ ಗೇಟ್ಸ್ನ ನೆಕ್ಸ್ಟ್ ಪ್ಲ್ಯಾನೇ ಭಾರತ. ಒಂದು ನ್ಯೂಸಲ್ಲಿ ಹೇಳ್ತಾನೆ ಅವನು, ಭಾರತ ಒಂದು ಲ್ಯಾಬ್ ಇದ್ದಂಗೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ವೈರಲ್ ಆದ್ಮೇಲೂ ಸಹ ನಮ್ಮ ರಾಜಕಾರಣಿಗಳು ಯಾಕೆ ಸುಮ್ಮನೆ ಇದ್ದಾರೆ? ನಮ್ಮ ರಾಜಕಾರಣಿಗಳ ಪ್ಲಾನ್ ಏನು? ಮುಂದೆ ಫ್ಯೂಚರಲ್ಲಿ 3 ಜನ ಬದುಕಬೇಕು. ಒಂದು ಲ್ಯಾಬೊರೇಟರಿಗಳು, ಇನ್ನೊಂದು ಬಿಲ್ ಗೇಟ್ಸ್, ಇನ್ನೊಂದು ಮೆಡಿಸಿನ್ ಫ್ಯಾಕ್ಟ್ರಿಯವರು, ಮತ್ತೊಂದು ರಾಜಕೀಯದವರು. ಇವ್ರನ್ನ ಬಿಟ್ರೆ ಇನ್ಯಾರು ಈ ದೇಶದಲ್ಲಿ ಬದುಕೋ ಆಗಿಲ್ಲ. ಡಿಪಾಪ್ಯುಲೇಷನ್ನೇ ಇದು ಮೇಜರ್ ಪ್ಲಾನ್, ಮೇಜರ್ ಸರ್ಜರಿ. ಅದರಿಂದ ನಾವು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಕೃತಕ ಮಳೆಯಲ್ಲಿ ಯಾರು ಬಂದು ಕುಣಿಬೇಡಿ, ಡ್ಯಾನ್ಸ್ ಮಾಡಬೇಡಿ. ಆಲಿಕಲ್ಲು ಅಂತ ಹೇಳ್ಬಿಟ್ಟು ಅದನ್ನ ನೀವು ಮುಟ್ಟಕ್ಕೂ ಹೋಗಬೇಡಿ. ಡೇಂಜರ್ ಡೇಂಜರ್ ಡೇಂಜರ್.